ಹಂಗಲ್ಲ ಇದು ಮೈದಾ ಬೈಲಿ ಮೈದಾ ಇದು ಫೋಕಸ್ ಮಾಡು 1 ಗ್ಲಾಸ್ ಮೈದಾ ಹಿಟ್ಟು ಅದೊಳಗಡೆ ತೋರಿಸಿದ ಒಳಗಡೆ 1 ಗ್ಲಾಸ್ ಮೈದಾ 1 ಗ್ಲಾಸ್ ಮೈದಾ glass of maida. 2 glass of maida. Yeah, 2 glass of maida. Sugar, 1 glass of sugar. One glass of sugar. At last, you know. One glass of sugar. See here. Perfect now. See. 1 glass of milk. See here. Now we should close. Now we should grind. Take a bowl and you should spread the oil and you should put that into the paper. See here. It's A4 sheet paper. You know, don't have butter paper. You know. Now we should mix. You have to add Eno. No? At last we should add Eno. The Eno is added. The Eno is added and we are mixing. See. Now baking soda. 1 tablespoon of baking soda is added and mixing. And you should close the lid of the jar. Now we should grind. ಈಗ ಓವನ್ ರೆಡಿ ಆಗಿದೆ. ಆ ಓವನ್ ಒಳಗಡೆ ನಿಮಗೆ ಓವನ್ ಇಲ್ಲ ಅಂದರೆ ಕುಕ್ಕರಲ್ಲೇ ಮಾಡ್ಕೋಬಹುದು. ನೋಡ್ಕೊಳ್ಳಿ, ಕುಕ್ಕರ್ ಒಳಗಡೆ ಈ ಪಾತ್ರೆನ ಇಡಬೇಕು. ಇಟ್ಟು ಆಮೇಲೆ ಇನ್ನೂ ಉಯ್ಬೇಕು, ಅದು ಉಕ್ಕುತ್ತೆ. ನೋಡಿ ಉಯ್ತಾ ಇದ್ದಾರೆ. ಸೆಟ್ ಮಾಡ್ಕೊಳ್ಳಿ. ಟೈಮಿಂಗ್ಸ್ ಎಲ್ಲ ಸೆಟ್ ಮಾಡ್ಕೊಂಡು ಇಕ್ಕೋಬೇಕು. ನೋಡ್ಕೊಂಡು ಇಕ್ಕೊಳ್ಳಿ. See here, we are putting to the bowl. ನೋಡಿ ಈಗ ಬೌಲಿಗೆ ಹಾಕ್ತಾ ಇದ್ದಾರೆ. ಹಾಕಾಯ್ತು. ಓವನ್ ರೆಡಿ ಆಗಿದೆ. ಈಗ ಅದರೊಳಗೆ ಇದನ್ನ ಇಕ್ಕಬೇಕಷ್ಟೇ. ಪ್ರೀಟ್ ಆಗಿರೋ ಸ್ಮೆಲ್ ಬರ್ತಾ ಇದೆ ಅಲ್ಲೇ. ಟೈಮ್ ಇವಾಗ ಎಕ್ಸಾಕ್ಟ್ 3:40. ಟೈಮ್ ಇವಾಗ ಎಕ್ಸಾಕ್ಟ್ 3:40. ಇಟ್ಟಿದ ತಕ್ಷಣ 1 ಅವರ್. ನೋಡಿ ಈಗ 1 ಅವರ್ ಆಗಿದ ತಕ್ಷಣ ಆಫ್ ಮಾಡಬೇಕು. 4:40 ಓಪನ್ ಮಾಡಬೇಕು. Enough leave. Time ತಗೋ. 3:40 ಟೈಮ್. See at 3:40 ಟೈಮ್. 4:40 ಗೆ ಓಪನ್ ಮಾಡಿ. 4:40 ಗೆ ನಾವು ಓಪನ್ ಮಾಡಬೇಕು. 3:40 ಆಗಿದೆ ಈಗ. ನೋಡಿ ಈಗ ಇಕ್ಬೇಕು. ಈಗ ನೋಡಿ ಇಕ್ತಾ ಇದ್ದಾರೆ. ಬಬಲ್ಸ್ ಬಂದಿದೆ. ಈಗ ತಟ್ಟಬೇಕು. ನೋಡಿ ಈಗ ತಟ್ಟಬೇಕು. ಬಬಲ್ಸ್ ಬಂದಿದೆ. ನೋಡಿ ಬಬಲ್ಸ್ ಬಂದಿದೆ. ಬಬಲ್ಸ್ ಇದು ನೋಡಿ ಇಲ್ಲೆಲ್ಲ ಬರಬಾರದು. ಈ ತರ ಬಬಲ್ಸ್ ಬರಬೇಕು, ಚೆನ್ನಾಗಿ ಆಗಬೇಕು. ನಾವು ಡ್ರೈ ಫ್ರೂಟ್ಸ್ ಒಂದು ಸ್ವಲ್ಪ ಹಾಕಬೇಕು. ನೋಡಿ ಹಂಗೆ ಹಾಕ್ರಿ. ಇದ್ರೆ ಹಾಕ್ಬೋದು, ಇಲ್ಲ ಅಂದ್ರೆ ಬೇಡ. ಇದ್ರೆ ಹಾಕ್ಬೋದು, ಇಲ್ಲ ಅಂದ್ರೆ ಬೇಡ, ಪರವಾಗಿಲ್ಲ, ಆಗುತ್ತೆ ಹಂಗೆ. ನೋಡಿ ಆ ಥರ ಒಂದು 2-3 ಸತಿ ಮಾಡ್ಕೋಬೇಕು. ಬಬಲ್ಸ್ ಆಗಬಾರ್ದು. ನೋಡಿ ಈ ಥರ ಆಗಿದೆಯಲ್ಲ, ಬಬಲ್ಸ್ ಆಗಬೇಡ ಸೈಡಲ್ಲೆಲ್ಲ. ನೋಡಿ ಈ ಥರ ಬಬಲ್ಸ್ ಆಗಬಾರ್ದು. ನೋಡಿ ಈ ಥರ ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಅಲ್ಲಾಡಿಸ್ಬೇಕು. ಅಲ್ಲಾಡಿಸಿದ್ರೆ ಸರಿ ಆಯ್ತದೆ. ಕೇಕು ತುಂಬ ಚೆನ್ನಾಗಿ ಬರ್ತದೆ. ನೋಡ್ತಾ ಇರಿ. ನೋಡಿ ಇಲ್ಲಿ ಡ್ರೈ ಫ್ರೂಟ್ಸ್ ಈ ಥರ ಪುಡಿ ಮಾಡ್ಕೋಬೇಕು. ಪುಡಿ ಮಾಡ್ಕೊಂಡು ಹಾಕೋಬೇಕು.
ಸ್ವಲ್ಪ ಸಣ್ಣಕ್ಕೆ ಚಾಪ್ ಮಾಡ್ಕೊಳ್ಳಿ. ಸ್ವಲ್ಪ ಸಣ್ಣಗೆ ಚಾಪ್ ಮಾಡ್ಕೊಳ್ಳಿ. ಪಿಸ್ತಾ ಇದ್ರೆ ಪಿಸ್ತಾ ಹಾಕ್ಬೋದು, ಬಾದಾಮ್ ಇದ್ರೆ ಬಾದಾಮ್ ಹಾಕ್ಬೋದು. ನಿಮ್ಗೆ ಏನು ಇರ್ತಾರೆ ಮನೇಲಿ ಅದೆಲ್ಲ ಹಾಕ್ಬೋದು ನೋಡ್ಕೊಳ್ಳಿ. ಪಂಪ್ಕಿನ್ ಸೀಡ್ಸ್ ಇದ್ರೆ ಪಂಪ್ಕಿನ್ ಸೀಡ್ಸ್ ಇದ್ರೆ ಪಂಪ್ಕಿನ್ ಸೀಡ್ಸ್ ಹಾಕ್ಬೋದು ನೋಡಿ. ಇಲ್ಲ ಅಂದ್ರೆ ಪರವಾಗಿಲ್ಲ. ಆರೋಗ್ಯಕರವಾದ ಕೇಕು, ತುಂಬಾ ಆರೋಗ್ಯಕರವಾದ ಕೇಕು ಮನೆಯಲ್ಲೇ ರೆಡಿ ಆಗುತ್ತಿದೆ. ಮನೆಯಲ್ಲೇ ರೆಡಿ ಆಗುತ್ತಿದೆ. 1 ಅವರ್ನಲ್ಲಿ 1 ಗಂಟೆಯಲ್ಲಿ ರೆಡಿ ಆಗುತ್ತಿದೆ ನೋಡ್ಕೊಳ್ಳಿ. ತಿನ್ಕೊಳ್ಳಿ ಮಾಡ್ಕೊಳ್ಳಿ ಬೇಗ ಮಾಡಿ. ಅಳತೆಯ ಪ್ರಕಾರ ಒಂದು ಲೋಟದ ಅಳತೆಯ ಪ್ರಕಾರ ಹಾಲು, 2 ಗ್ಲಾಸ್, 2 ಕಪ್ ಮೈದಾ, 1 ಕಪ್ ಶುಗರ್ ಇಷ್ಟನ್ನು ಹಾಕಬೇಕು. ಆಮೇಲೆ 1 ಕಪ್ ಹಾಲು, ಆಮೇಲೆ 2 ಮೊಟ್ಟೆ, 1 ಓರಿಯೋ ಬಿಸ್ಕೆಟ್ ಅನ್ನು ಪುಡಿ ಮಾಡ್ಕೋಬೇಕು ನೋಡ್ಕೊಳ್ಳಿ. ಹಿಂಗೆ ಮಾಡ್ಕೋಬೇಕು. ಒಂದು ಸ್ವಲ್ಪ ಬೇಕಿಂಗ್ ಸೋಡಾ, ಒಂದು ಸ್ವಲ್ಪ ಲಾಸ್ಟಿಗೆ ಹಾಕಬೇಕು. ಗ್ರೈಂಡ್ ಮಾಡಾದ್ಮೇಲೆ ಮಿಕ್ಸ್ ಮಾಡ್ಕೋಬೇಕು. ತೋರಿಸಿದ್ನಲ್ಲ ಅದನ್ನೆಲ್ಲ ಆಗಲೇ ಹಂಗೆ ಮಾಡ್ಕೊಳ್ಳಿ. ಈ ಥರ ಬಬಲ್ಸ್ ಬರ್ದಂಗೆ ಸರಿಯಾಗಿ ಕುಟ್ಕೊಳ್ಳಿ. ನೀಟಾಗಿ ನೋಡ್ಕೊಂಡು ಮಾಡಿ. ಆರೋಗ್ಯಕರವಾದ ಕೇಕ್ ಮನೆಯಲ್ಲಿ ರೆಡಿ ಆಗುತ್ತಿದೆ. ಇದಕ್ಕೆ ನೀವು ಬಾಳೆಹಣ್ಣು ಫ್ಲೇವರು, ಮ್ಯಾಂಗೋ ಫ್ಲೇವರು ಹಾಕೋಬಹುದು. ಇದಕ್ಕೆ ಬೇಕಾದರೆ ನೀವು ಬಾಳೆಹಣ್ಣು ಫ್ಲೇವರ್, ಮ್ಯಾಂಗೋ ಫ್ಲೇವರ್, ಚಾಕ್ಲೇಟ್ ಫ್ಲೇವರ್ ಯಾವ್ದು ಬೇಕಾದ್ರೆ ಮಾಡ್ಕೋಬಹುದು ನೀವು ನೋಡ್ಕೊಳ್ಳಿ. ಇಲ್ಲಿ ಈಗ ಇದಕ್ಕೆ ಹಾಕೋಬೇಕು, ಹಿಂಗೆ ಬಿಡೋಬೇಕು. ಆಮೇಲೆ ಸ್ವಲ್ಪ ಹೊತ್ತಾಗ 1 ಗಂಟೆ ಆದ ಮೇಲೆ ತೆಗಿಯಬೇಕು. ನೋಡಿ ಹಿಂಗೆ ಹಾಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಪಾತ್ರೆ ಒಳಗಡೆ ಇಕ್ಕೋಬೇಕು. ಈಗ ಓವನ್ ಅನ್ನು ಮುಚ್ಚೋಣ. ಟೈಮನ್ನು ಸೆಟ್ ಮಾಡ್ಕೊಂಡು ಟೈಮನ್ನು ಸೆಟ್ ಮಾಡ್ಕೊಂಡಿರಿ.